ನಮಸ್ತೆ ಸ್ನೇಹಿತರೆ, ಶ್ರೀ ರಾಘವೇಂದ್ರಾಯ ನಮಃ. ಜನವರಿ ತಿಂಗಳ 2ನೇ ಏಕಾದಶಿ ಶ್ರೀ ವಿಶ್ವವಸುನಾಮ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ನಿರ್ಣಯ. 28ನೇ ತಾರೀಕು ಬುಧವಾರ ದಶಮಿ, 29ನೇ ತಾರೀಕು ಗುರುವಾರ ಜಯ ಏಕಾದಶಿ, 30ನೇ ತಾರೀಕು ಶುಕ್ರವಾರ ಭೀಮ ದ್ವಾದಶಿ ಅಂತ ಬಂದಿದೆ. ಅದರಲ್ಲೂ ನಮ್ಮ ರಾಯರದು ಗುರುವಾರ ಜಯ ಏಕಾದಶಿ ಬಂದಿರೋದು ತುಂಬಾ ಶ್ರೇಷ್ಠ. ಎಲ್ಲರೂ ಮಾಡಿ ತಪ್ಪದೆ ಯಾರೂ ಮಿಸ್ ಮಾಡ್ಕೊಬೇಡಿ. ನಿಮ್ಮ ಶಕ್ತಿಯನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ಎಲ್ರಿಗೂ ಕಷ್ಟ ನೋವು ದುಃಖ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಏನಾದರೂ ಒಂದು ಬೇಡಿಕೆನ ಇಟ್ಕೊಂಡು ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನಮ್ಮ ರಾಯರಿಗೆ ನೇಮ ನಿಷ್ಠೆಯಿಂದ ಏಕಾದಶಿ ವ್ರತಾಚರಣೆ ಮಾಡಿದ್ದೆ ಆದರೆ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಇದು ನನ್ನ ಅನುಭವದ ಮಾತು. ನಿಮ್ಗೆ ಏನೇ ಕಷ್ಟ ಇರಲಿ, ಮನಸ್ಸಲ್ಲಿ ನೋವಿರಲಿ, ದುಃಖ ಇರಲಿ, ಯಾರ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಅಂತೀರ, ನೀವು ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಅಂತ ಹೇಳ್ಕೊತೀರ, ಅವ್ರೋಗಿ 4 ಜನದ ಹತ್ರ ಹೇಳ್ಕೊಂಡು ಆಡ್ಕೊಂಡು ನಗ್ತಾರೆ. ಬೇಡ, ಅದ್ರ ಬದಲು ನಿಮ್ಮ ಮನೆ ದೇವರಾಗಿರ್ಬೋದು, ಇಲ್ಲ ನನ್ನ ತಂದೆ ರಾಘಪ್ಪನ ಹತ್ರ ಕೂತ್ಕೊಂಡು ನಿಮ್ಮ ಮನಸ್ಸಿನ ನೋವು ದುಃಖ ಸಂಕಟ ಏನೇ ಇದ್ದರೂ ನಮ್ಮ ರಾಯರ ಹತ್ರ ಹೇಳ್ಕೊಡ್ರಿ. ಯಾಕೆಂದರೆ ದೇವ್ರ ಹತ್ರ ನಾವು ಏನೇ ನೋವು ಸಂಕಟ ದುಃಖ ಹೇಳ್ಕೊಂಡ್ರು ಅದಕ್ಕೆ ಏನಾದರೂ ಒಂದು ಪರಿಹಾರ ಕೊಡ್ತಾರೆ, ಒಂದು ಸೂಚನೆ ಕೊಡ್ತಾರೆ. ಯಾರ ಹತ್ರನೂ ಹೋಗಿ ಅವರು ಹೇಳ್ಕೊಳ್ಳೋದಿಲ್ಲ, ಆಡ್ಕೊಂಡು ನಗೋದಿಲ್ಲ ಜನಗಳ ಥರ ಅಲ್ವಾ. ನಿಮ್ಮ ತಂದೆ ತಾಯಿ ಹತ್ರ ಕೂತ್ಕೊಂಡು ಯಾವ ರೀತಿ ನಿಮ್ಮ ಮನಸ್ಸಿನ ನೋವು ಕಷ್ಟ ಸುಖ ದುಃಖನೆಲ್ಲ ಹೇಳ್ಕೊತೀರೋ ಅದೇ ರೀತಿ ನಮ್ಮ ರಾಘಪ್ಪನ ಹತ್ರ ನಮ್ಮ ತಂದೆ ಹತ್ರ ನೀವು ಹೇಳ್ಕೊಡಿ. ಏನಾದರೂ ಒಂದು ಪರಿಹಾರ. ರಾಯರು ಅತಿಯಾಗಿ ಸೂಚನೆ ಕೊಡೋದೇ ಹೂವಿನ ಪ್ರಸಾದದ ಮೂಲಕ. ನಿಮ್ಮ ಮನಸ್ಸಿನ ಬೇಡಿಕೆ ಏನೇ ಇರಲಿ ಏಕಾದಶಿ ವ್ರತಾಚರಣೆ ನೇಮ ನಿಷ್ಠೆಯಿಂದ ಮಾಡಿ ನಿಮ್ಮ ಶಕ್ತಿಯನುಸಾರ ನಮ್ಮ ರಾಯರಿಗೆ ಉಪವಾಸ ಮಾಡಿ ವ್ರತ ಮಾಡಿ ರಾಯರ ಅನುಗ್ರಹ ಪಡ್ಕೊಳ್ಳಿ. ಅವತ್ತಿನ ದಿವಸ ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಮ್ಮ ರಾಯರ ಫೋಟೋನೆಲ್ಲ ಒರೆಸಿ ಗಂಧ ಇಟ್ಕೊಂಡು ತುಳಸಿ ಇಡಿ. ಇದು ಹಳೆ ವಿಡಿಯೋ, ಗ್ಲಾಸಲ್ಲಿ ನೀರಿಟ್ಟಿದ್ದೀನಿ. ಇನ್ನು ಮುಂದೆ ಯಾರೂ ರಾಯರ ಹತ್ರ ಗ್ಲಾಸಲ್ಲಿ ನೀರಿಡೋದಕ್ಕೆ ಹೋಗಬೇಡಿ. ನಮ್ಮ ರಾಯರಿಗೆ ತುಳಸಿ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿ ಸಾಂಬ್ರಾಣಿ ಹಚ್ಚಿ ತುಪ್ಪದಾರತಿ ಮಾತ್ರ ಬೆಳಗಿ ರಾಯರಿಗೆ ಯಾವುದೇ ಕಾರಣಕ್ಕೂ ರಾಯರ ಫೋಟೋಗೆ ಗಂಧ ಮಾತ್ರ ಇಡಬೇಕು, ಕುಂಕುಮ ಇಡಬಾರ್ದು, ಮತ್ತು ಗ್ಲಾಸಲ್ಲಿ ನೀರು ಇಡಬಾರ್ದು, ಗಂಧದ ಕಡ್ಡಿ ನಮ್ಮ ರಾಯರಿಗೆ ಬೆಳಗಬಾರ್ದು. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಹೊಸ್ದಾಗಿ ಏಕಾದಶಿ ವ್ರತಾಚರಣೆ ತುಂಬ ಜನ ಮಾಡ್ತಾಯಿದ್ದಾರೆ, ಅವ್ರಿಗೋಸ್ಕರ ಇದು ಮತ್ತೆ ಪದೇ ನಾನು ಹೇಳ್ತಾ ಇದ್ದೀನಿ. ಅಕ್ಕ ನನ್ನ ಕೈಲಿ ಉಪವಾಸ ಇರೋದಕ್ಕೆ ಆಗೋದಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತನ್ನೋರು ಹಾಲು ಹಣ್ಣು ತಿನ್ಕೊಂಡು ನಮ್ಮ ರಾಯರಿಗೆ ಏಕಾದಶಿ ವ್ರತಾಚರಣೆ ಮಾಡ್ಬೋದು. ಇನ್ನೂ ಕೆಲವರು ನಮಗೆ ಹುಷಾರಿಲ್ಲ, ಶುಗರ್ ಇದೆ, ಥೈರಾಯ್ಡ್ ಇದೆ, BP ಇದೆ ಅನ್ನೋರು ನಮ್ಮ ರಾಯರಿಗೆ ಪೂಜೆ ಮಾಡೋ ತನಕ ಇದ್ದು ಏಕಾದಶಿ ದಿವಸ ಅನ್ನ ತಿನ್ನದೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೆ ನೀವು ನಮ್ಮ ರಾಯರಿಗೆ ಏಕಾದಶಿ ವ್ರತಾಚರಣೆ ಮಾಡಿ ರಾಯರು ಸೇವೆ ಅಂತ ಮಾಡ್ಬೋದು. ದ್ವಾದಶಿ ದಿವಸ ಬೆಳಗ್ಗೆ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಮ್ಮ ರಾಯರಿಗೆ ಹಾಕಿರ್ತಕ್ಕಂತಹ ತುಳಸಿನೆಲ್ಲ ತೆಗೆದು ಹೂವಿನ ಅಲಂಕಾರ ಮಾಡಿ ಏನಾದರೂ ನೈವೇದ್ಯ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇರ್ತಕ್ಕಂಥದ್ದು ಏನಾದರೂ ಸಿಹಿ ನೈವೇದ್ಯ ಆಗಿರ್ಬೋದು, ಒಂದು ಅನ್ನ ಸಾಂಬಾರು ಆಗಿರ್ಬೋದು, ಏನಾದರೂ ಮಾಡಿ ನೈವೇದ್ಯ ಇಟ್ಟು ನಮ್ಮ ರಾಯರಿಗೆ ಪೂಜೆ ಮಾಡಿ ತುಳಸಿ ತೀರ್ಥ ತಗೊಂಡು ನಂತರ ನೀವು ಉಪವಾಸ ವ್ರತಾಚರಣೆ ಬಿಡೋದು. ಉಪವಾಸ ಬಿಡ್ತಕ್ಕಂತಹ ಸಮಯ 6:30ಯಿಂದ 7 ಗಂಟೆ ಒಳಗಡೆ. ಎಲ್ರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ಒಳ್ಳೆಯದಾಗಲಿ.